ಸರ್, ರಾಜ್ಯಪಾಲರ ಕಚೇರಿ ದುರ್ಬಳಕೆಯ ವಿಚಾರವಾಗಿ ರಾಷ್ಟ್ರಪತಿಗಳಿಗೆ ಭೇಟಿ ಮಾಡಿ ಮನವಿ ಕೊಡುವಂಥದ್ದು ಏನಾದರೂ ಚರ್ಚೆ ಆಗಿದೆಯಾ ಸರ್? ನೋಡೋಣ, ಈಗ 29ಕ್ಕೆ ಡೇಟ್ ಕೊಟ್ಟಿದ್ದಾರಲ್ಲ ಕೋರ್ಟಲ್ಲಿ, ಏನು ಬೆಳವಣಿಗೆ ಆಗುತ್ತೆ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡ್ತೀವಿ. ಸರ್, ಸಿಎಂ ಅವರ ಕೇಸ್ ವಿಚಾರದಲ್ಲಿ ಸರ್, ಒಂದು ವೇಳೆ ಏನಾದರೂ ತನಿಖೆಗೆ ಆದೇಶ ಕೋರ್ಟ್ ಮಾಡಿದ್ದೇ ಆದಲ್ಲಿ ಹೈಕಮಾಂಡ್ ಸಿಎಂ ಬೆನ್ನಿಗೆ ನಿಲ್ಲಬೇಕನ್ನುವಂಥ ಒಂದು ಒತ್ತಾಯ ಅಲ್ಲ, ಈಗಾಗಲೇ ಹೇಳಿದಾರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಅಥವಾ ಬೇರೆ ಬೇರೆ ಹೈಕಮಾಂಡಿನ ರೆಪ್ರೆಸೆಂಟ್ ಮಾಡೋರು ಹೇಳಿದ್ದಾರೆ, ನಾವು ವಿ ಆರ್ ವಿತ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. ಅದರಲ್ಲೇನು ಎರಡನೇ ಮಾತಿಲ್ಲ. ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ಮುಖ್ಯಮಂತ್ರಿಗಳು. ಡೆಲ್ಲಿನಲ್ಲಿ ಮತ್ತೆ ಅವ್ರ ಪರವಾಗಿ ಏನಾದರೂ ಇಲ್ಲ, ಅವರು ಯಾಕೆ ಕರೆದಿದ್ದಾರೆ ಗೊತ್ತಿಲ್ಲ ನನಗೆ. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಹೋಗ್ತಾರೆ ಅಂತ ಕೇಳಿದ್ದೀನಿ. ಅದಕ್ಕಾಗಿ ಅವರು ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಭವಿಷ್ಯ ಬೆಳವಣಿಗೆ ಎಲ್ಲ ವಿವರಣೆ ಮಾಡಿ ಬರ್ತಾರೆ. ಹೇಳಬೇಕಲ್ಲ ಹೈಕಮಾಂಡಿಗೆ ಏನೆಲ್ಲ ಆಗಿದೆ ಇಲ್ಲಿವರೆಗೂ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ಕಾನೂನು ಪ್ರಕಾರ ನಾವೇನು ಮಾಡಿದ್ದೇವೆ ಅಥವಾ ಅಲ್ಲಿ ಏನು ನಡೆದಿದೆ ಅವರಿಗೆ ಬ್ರೀಫ್ ಮಾಡಿ ಬರ್ತಾರೆ. ಈಗಾಗಲೇ ಅವ್ರಿಗೆ ತಿಳಿಸಿದ್ದಾರೆ. ಆದರೂ ಕೂಡ ಮತ್ತೊಂದು ಬಾರಿ ಇತ್ತೀಚಿನ ಬೆಳವಣಿಗೆಗಳನ್ನ ಹೇಳಬೇಕಾಗುತ್ತೆ ಅಂತ ಹೇಳ್ಬೋದು.